ಯಶವಂತಪುರ ಕ್ಷೇತ್ರದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್.ಟಿ. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಯಿತು. ಹೇರುವಳ್ಳಿ ವಾರ್ಡ್ನ ಅಧ್ಯಕ್ಷರಾದ ಲೋಕೇಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯ ಉಸ್ತುವಾರಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಶಿಬಿರದಲ್ಲಿ ಸಾರ್ವಜನಿಕ ಉಚಿತ ರಕ್ತದಾನ, ನೇತ್ರ ತಪಾಸಣೆ, ಇಸಿಜಿ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಸೇವೆಗಳನ್ನು ಒದಗಿಸಲಾಯಿತು. ಅಗತ್ಯವಿರುವವರಿಗೆ ಉಚಿತ ಔಷಧಿ ಮತ್ತು ಕನ್ನಡಕಗಳನ್ನು ವಿತರಿಸಲಾಯಿತು. ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸಮಾಜಮುಖಿ ಸೇವೆಯ ಉದ್ದೇಶದಿಂದ ಆಯೋಜಿಸಲಾದ ಈ ಆರೋಗ್ಯ ಶಿಬಿರಕ್ಕೆ ಸ್ಥಳೀಯರು ಹಾಗೂ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಮ್ಮ ಹೆಸರು ವಿಜಯಕುಮಾರ್ ಅಂತ, ಸಂಜೀವಿನಿ ಗ್ಲೋಬಲ್ ಹಾಸ್ಪಿಟಲ್ ಮಾದೇಶ್ವರ ನಗರ. ಮಾದೇಶ್ವರ ನಗರದಲ್ಲಿ ಒಂದು 2 ವರ್ಷದಿಂದ ಹಾಸ್ಪಿಟಲ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರೋದ್ರಿಂದ ಎಲ್ಲ ವಿಧ ಚಿಕಿತ್ಸೆಗಳು ಸಿಗುತ್ತೆ. ಬಡವರು ಇರೋ ಏರಿಯಾ ಇರೋದ್ರಿಂದ ನಾವು ತುಂಬ ಕಡಿಮೆ ಗತಿಯಲ್ಲಿ ಮಾಡ್ತಾಯಿದ್ದೀವಿ. ಜನರಲ್ ಫಿಸಿಷಿಯನ್ ಇದೆ, ಕಾರ್ಡಿಯೋ ಇದೆ, ಆರ್ಥೋ ಡಾಕ್ಟರ್ಸ್ ಇದ್ದಾರೆ, ಗೈನಿಕ್ ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ, ಸ್ಕಿನ್ ಡಾಕ್ಟರ್ಸ್ ಇದ್ದಾರೆ, ENT ಡಾಕ್ಟರ್ಸ್ ಇದ್ದಾರೆ, ಮತ್ತು ECG ನಾವು ಫ್ರೀಯಾಗಿ ಮಾಡಿಸ್ತಾ ಇದ್ದೀವಿ. ರಿಮೈನಿಂಗು ಆಲ್ ಫೆಸಿಲಿಟೀಸು ಇಲ್ಲಿ ಸಿಗುತ್ತೆ. ಈಗ ಫ್ರೀಯಲ್ಲಿ ನಾವು ಇಷ್ಟು ಮಾಡ್ತಾಯಿದ್ದೀವಿ. ಇದು ಬಂದು ಲೈನ್ಸ್ ಕ್ಲಬ್ಬಿಂದ ನಾವು ಮಾಡಿಸ್ತಾ ಇರೋದ್ರಿಂದ ಬ್ಲಡ್ಡು ನಾವು ತೊಗೊಳ್ಳಲ್ಲ, ಅದು ಲೈನ್ಸ್ ಕ್ಲಬ್ಬಿಂದ ಹೋಗುತ್ತೆ. ಅಲ್ಲಿ ಫ್ರೀಯಾಗಿ ಯಾರಿಗೆ ಬೇಕೋ ಅವ್ರಿಗೆ ಡೊನೇಟ್ ಮಾಡ್ತಾರೆ. ಬಡವರಿಗೆ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಫ್ರೀ ಅಂತಲೇ ಕೊಡ್ತಾ ಇದ್ದೀವಿ. ನಮ್ಮ ಹಾಸ್ಪಿಟಲ್ಲು ಇದರಲ್ಲಿ ನಾವು 100 ರೂಪೀಸ್ ಕನ್ಸಲ್ಟೇಷನ್ ಫೀಸ್, ಡಾಕ್ಟರ್ ಫೀಸ್ ತೊಗೋತಾ ಇದ್ದೀವಿ. ಅದು ಬಿಟ್ಟರೆ ಮೆಡಿಸನ್ನು MRPಗಿನ ನಾವು 20% ನಾವು ಇದರಲ್ಲಿ ಕಮ್ಮಿ ಕೊಡೋದು ಡಿಸ್ಕೌಂಟಲ್ಲಿ. ಅದು ಬಿಟ್ಟರೆ ಫೆಸಿಲಿಟೀಸು ನಿಮಗೆ ಎಲ್ಲ ಫೆಸಿಲಿಟೀಸ್ ಸಿಕ್ಕೋದ್ರಿಂದ ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಹಾಸ್ಪಿಟಲಿಂದ. 5ನೇ ಹೆಲ್ತ್ ಕ್ಯಾಂಪ್ ಇದು ಮಾಡ್ತಾ ಇರೋದು ಸೋಮಶೇಖರ್ ಸರ್ ಕಡೆಯಿಂದಲೇ. ಇದು 2ನೇ ಕ್ಯಾಂಪ್ ಇದು. ಜಾಸ್ತಿ ಇರೋದು ಅದೇ PCOD ಮತ್ತು ಪೀರಿಯಡ್ ಪ್ರಾಬ್ಲಮ್ಸೇ ಇರೋದ್ರಿಂದ ಅದನ್ನೇ ನಾವು ಮೇಜರ್ ಅದನ್ನೇ ಮಾಡ್ತಾ ಇದ್ದೀವಿ. ಟ್ರೀಟ್ ಮಾಡಿಸಿ ನಮ್ಮ ಅದನ್ನೇ ಅಫೋರ್ಡಬಲ್ ಇದೆ. ಏನೇ ತೊಂದರೆ ಇದ್ದರೆ ನಾಳೆ ಪ್ರಾಬ್ಲಮ್ ಇದ್ದರೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇರುವಳ್ಳಿ ವಾರ್ಡ್ನಲ್ಲಿ ನಮ್ಮ ಸೀನಣ್ಣ ಹಾಗೂ ಲೋಕೇಶ್ ಅವರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದಾರೆ. ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಲೋಕೇಶ್ ಅಣ್ಣವರು ಯಾವಾಗಲೂ ಪ್ರತಿ ವರ್ಷ ಅಲ್ಲ, ಪ್ರತಿಯೊಂದು ಕಾರ್ಯಕ್ರಮ ಯಾವ್ದಾರ ಒಂದು ಆರ್ಗನೈಸ್ ಮಾಡ್ತಾರೆ. ನಮ್ಮ MLA ಅವರ ನೇತೃತ್ವದಲ್ಲಿ ಆರ್ಗನೈಸ್ ಮಾಡ್ತಾ ತುಂಬ ಪಬ್ಲಿಕ್ಕಿಗೆ ನೋಡ್ರಿ. ಲಾಸ್ಟ್ ರಂಗೋಲಿ ಕಾಂಪಿಟೇಷನ್ನೇ ಆಗಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಅಂದರೆ, ಇಡೀ 12 ವಾರ್ಡಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ನಾನು ನೋಡ್ದಂಗೆ ಹೇರುವಳ್ಳಿ ಒಂದಾಗಿರ್ತದೆ. ಅದೇ ರೀತಿ ಇವತ್ತು ನಾವು ಹೆಲ್ತ್ ಕ್ಯಾಂಪ್ ಅಂತ ಅಂದ್ಕೊಂಡು ಬಂದಿದ್ದು, ಆದರೆ ಈ ಮಟ್ಟಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದಾರಂತ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ತುಂಬ ಖುಷಿಯಾಗುತ್ತೆ. ಅವ್ರದ್ದು ಸಂಘಟನೆ ಆಗಲಿ, ಪ್ರತಿಯೊಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡೋದೇ ಆಗಲಿ, ಎಲ್ಲದರಲ್ಲೂ ಅವರು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾರಂತ ಎಲ್ಲರಿಗೂ ಗೊತ್ತು. ಇದೇ ರೀತಿ ಮುಂದಿನ ದಿನದಲ್ಲೂ ಅವರು ಇದೇ ರೀತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಅದೇ ರೀತಿ ನಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ MLA ಸಾಹೇಬರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ, ಉರಿದುಂಬಿಸ್ತಾರೆ. ಅವರ ಪ್ರೋತ್ಸಾಹದಿಂದನೇ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮಲ್ಲಿ ಸಾಧ್ಯ. ಯಾಕಂದರೆ ನಾವು ಅಷ್ಟೇ ನಮ್ಮ ವಾರ್ಡಲ್ಲಿ ಏನಾರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾನೆ ಇರ್ತೀವಿ. ಅದಕ್ಕೆಲ್ಲ ನಮ್ಮ ಎಸ್.ಟಿ. ಸೋಮಶೇಖರ್ ಗೌಡ್ರೆ ಕಾರಣ. ಅವರು ಹುಮ್ಮಸ್ಸು, ಅವ್ರು ಹೆಂಗೆ ಪ್ರತಿದಿನವೂ ಬೆಳಗ್ಗೆ ಎದ್ದು 8-9 ಗಂಟೆಯಿಂದ ಕಾರ್ಯಕ್ರಮಗಳು ಅಟೆಂಡ್ ಮಾಡೋದು ನೋಡಿ, ಈ ಏಜಲ್ಲೂ ಅಷ್ಟು ಚೆನ್ನಾಗಿ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರಲ್ಲ, ಅದನ್ನೆಲ್ಲ ನೋಡಿ ನಾವು ಅಷ್ಟೇ ಅವ್ರದ್ದು ಇನ್ಸ್ಪಿರೇಷನಲ್ಲೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರೋದು. ನಾವು ಅಷ್ಟೇ ಅವ್ರು ನೋಡ್ತಾ ಇದ್ದಂಗೆ ನಮಗೊಂದು ಹುಮ್ಮಸ್ಸು ಬರುತ್ತೆ. ಆ ಹುಮ್ಮಸ್ಸಲ್ಲಿ ಬೆಳಗ್ಗೆ ಎದ್ದು ನಾವು ಒಂದು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದ್ಬಿಟ್ಟು ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ವಾರ್ಡ್ ಮಟ್ಟದಲ್ಲಿ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನದಲ್ಲಿ ನನಗೆ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಕೊಟ್ಟಿದ್ದಾರೆ. ಇಡೀ ಕ್ಷೇತ್ರದಲ್ಲೂ ಸಾಹೇಬರಿಗೆ ಸಂಘಟನೆ ಮಾಡಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ಅವ್ರ ಜೊತೆ ಮುಂದಿನ ದಿನದಲ್ಲಿ ಅವ್ರನ್ನ ಶಾಸಕರು ಮಾತ್ರ ಅಲ್ಲ, ಒಂದು DCM ಇಲ್ಲ ಮಿನಿಸ್ಟ್ರು ಒಳ್ಳೆ ಖಾತೆಯನ್ನು ತಗೊಳ್ಬೇಕನ್ನೋ ಆಸೆ ನನಗೂ ಇಟ್ಕೊಂಡಿದ್ದೀನಿ. ಅದಕ್ಕೆ ಅವ್ರ ಜೊತೆ ಕೈ ಜೋಡಿಸಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವ್ರಿಗೆ ಕ್ಷೇತ್ರದ ಮಟ್ಟದಲ್ಲಿ ಕೆಲಸ ಮಾಡಿ ಅವ್ರನ್ನ ಸಚಿವರು ಮಾಡೋದೇ ನಮ್ಮ ಒಂದು ಗುರಿಯಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಶ್ರೀಯುತ ಸೋಮಶೇಖರ್ ಗೌಡರು ಶಾಸಕರಾಗಿ 4 ಬಾರಿ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಇಲ್ಲಿಯವರೆಗೂ ನಮ್ಮ ಕ್ಷೇತ್ರಕ್ಕೆ ಏನು ಬೇಕು
ನೀರು, ಒಳಚರಂಡಿ, ರಸ್ತೆ, ಶಿಕ್ಷಣ, ಆರೋಗ್ಯ ಈ ವಿಚಾರದಲ್ಲಿ ಎಲ್ಲ ಏನು ಅವರ ಗ್ರಾಮ ಪಂಚಾಯತಿಗಳಾಗ್ಬೋದು ಅಥವಾ ಹಳೆ 5 ನಮ್ಮ BBMP ಜಾಗ ಆಗ್ಬೋದು, ಇದರಲ್ಲಿ ಕ್ಷೇತ್ರಗಳಲ್ಲಿ ಎಲ್ಲವೂ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಸುಸಂದರ್ಭದಲ್ಲಿ ಒಂದು ಇಷ್ಟಪಡೋದೇನೆಂದರೆ, ಈ ಏರೋಳ್ಳಿ ವಾರ್ಡ್ ವ್ಯಾಪ್ತಿಯಲ್ಲಿ ಇವತ್ತು ಆರೋಗ್ಯ ಉಚಿತ ತಪಾಸಣೆ ಶಿಬಿರ ಆಯೋಜಿಸಿದ್ದಾರೆ. ಹೀಗಾಗಿ ಈ ಭಾಗದ ಜನಕ್ಕೆ ಇವತ್ತು ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೇನೆ. ಒಂದು ದೊಡ್ಡ ಆರೋಗ್ಯ ತಪಾಸಣೆಯ ಒಂದು ಶಿಬಿರವನ್ನು ಏರ್ಪಾటు ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸೋಮಶೇಖರ್ ಗೌಡರು ಶಾಸಕರು, ಜನಪ್ರಿಯ ಶಾಸಕರು ಬಂದರು. ಹೆಚ್ಚಿಗೆ ಅವರು ಮಾಡಿದಂಥ ಕೆಲಸಗಳನ್ನು ಅವರು ತಮ್ಮನ್ನು ತಾವು ಹೊಗಳ್ಕೊಳಕ್ಕೆ ಹೋಗಲ್ಲ. ಆದರೂ ಕೂಡ ಕೆಲವರು ಹೇಳಿದ ಮಾತುಗಳನ್ನು ಮಾತ್ರ ಅವರು ನೆನಪಿಸ್ತಾರೆ. ಸುಮಾರು ಈ 2 ತಿಂಗಳಿಂದ ಈಚೆಗೆ 1 ತಿಂಗಳಲ್ಲಿ 3-4 ಕಾರ್ಯಕ್ರಮಗಳ ಥರ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಡೆದಿದೆ. ಅದರಲ್ಲೂ ಏರೋಳ್ಳಿ ವಾರ್ಡಲ್ಲಿ ನಮ್ಮ ಏನು ಕಾರ್ಯಕರ್ತರು, ನಮ್ಮ ಸ್ನೇಹಿತರು, ಬಂಧುಗಳು, ಅಣ್ಣ ತಮ್ಮಂದಿರು, ಎಲ್ಲ ಘಟಕದ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕದ ಅಧ್ಯಕ್ಷರುಗಳು, ನಮ್ಮ ವಾರ್ಡು ಮತ್ತು ಬ್ಲಾಕ್ನ ಅಧ್ಯಕ್ಷರುಗಳಿರ್ಬೋದು, ಎಲ್ಲ ಪದಾಧಿಕಾರಿಗಳು ಕೂಡ ಸ್ಪಂದಿಸಿದಂತಹ ರೀತಿ ಆ SIRನ ಎಷ್ಟರ ಮಟ್ಟಿಗೆ ಅಂದರೆ ಒಂದು ಮನೆಯೂ ಬಿಡ್ದಂಗೆ ಪ್ರತಿ ಮನೆಯಲ್ಲಿ ಏನಿದೆ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಫಾರಮನ್ನು ಫಿಲ್ ಮಾಡೋದು ಸಹಾಯ ಮಾಡೋದ್ರ ಮೂಲಕ ಎಲ್ಲನೂ ಮಾಡಿ ಭಾಳ ಅದ್ಭುತವಾಗಿ ಅದನ್ನು ಮುಗಿಸಿದ್ರು. ರಂಗೋಲಿ ಕಾರ್ಯಕ್ರಮವೂ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಮತ್ತು ಇವತ್ತು ಹೆಚ್ಚು ಕಡಿಮೆ ಏರೋಳ್ಳಿ ವಾರ್ಡಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತೀರಾ ಕಡಿಮೆ ಮಾಡಿರುವಂತಹ ಕೆಲವು ಮೇಂಟೆನೆನ್ಸ್ ಮಾಡೋವು ಇರ್ಬೋದು. ಆದರೆ ಅಂಥ ತೀರಾ ಹಾಳಾಗಿರುವಂತಹ ಯಾವ ವ್ಯವಸ್ಥೆಯೂ ಏರೋಳ್ಳಿ ವಾರ್ಡಲ್ಲಿಲ್ಲ. ಸೋಮಶೇಖರ್ ಗೌಡರೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನಗಳು ಇವತ್ತು ಎಲ್ಲರೂ ಅವರನ್ನು ಮೆಚ್ಚಿ ಒಂದು ತಂಡವಾಗಿ ಎಲ್ಲ ಪಕ್ಷದವರನ್ನು ಕೂಡ ಬಂದು ಇಲ್ಲಿ ಏನು ನಮ್ಮ ಕಾಂಗ್ರೆಸ್ ಇವತ್ತು ಸೋಮಶೇಖರ್ ಅವರ ಜೊತೆಯಲ್ಲಿ ಸೇರ್ಕೊಂಡು ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನೋಂಥ ಒಂದು ಸಂದೇಶವನ್ನು ಕೊಟ್ಟವ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏರೋಳ್ಳಿ ವಾರ್ಡ್ಗೆ ಒಬ್ಬ ಒಳ್ಳೆಯ ಅಧ್ಯಕ್ಷರನ್ನು ಕೊಟ್ಟವ್ರೆ. ಅವರು ಕೂಡ ಭಾಳ ಆಕ್ಟಿವ್ ಆಗಿ ಇವತ್ತು ಎಲ್ಲ ಯೋಜನೆಗಳನ್ನು, ಉತ್ತಮವಾದಂಥ ಯೋಜನೆಗಳನ್ನು ರೂಪಿಸ್ತಾ ಎಲ್ಲ ಕೆಲಸಗಳನ್ನು ಜೊತೆಲಿ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ಏನೋ ನಮ್ಮ ಏರೋಳ್ಳಿ ವಾರ್ಡ್ ಮೇಲೆ ಎಲ್ಲರಿಗೂ ಭಾಳ ಪ್ರೀತಿ, ಚೆನ್ನಾಗಿ ನಮ್ಮನ್ನೆಲ್ಲನೂ ಏನು ಮಾಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಮಾಡ್ತಾವ್ರೆ. ಮತ್ತು ಯಾವುದೇ ನಮ್ಮ ಬಂಧುಗಳು ಏರೋಳ್ಳಿನಲ್ಲಿ ನಾವು ಬಂದಾಗ ನಮಗೆ ಕೆಲವರು ಹೊಸಬರು ಇರ್ಬೋದು, ಹಾಗಂತ ಏನೂ ಮುಜುಗರ ಬೇಡ. ಏನಾದ್ರು ನಮ್ಮ ಅಧ್ಯಕ್ಷರ ಕೈಲಿ ಅವ್ರಿಗೆ ನಿಮ್ಮ ಸಮಸ್ಯೆಗಳನ್ನಾಗಲಿ ಏನಾದರೂ ತಲುಪಿಸಿದ್ರೆ ಅಥವಾ ನಮಗೆ ತಲುಪಿಸಿದ್ರೆ ನಾವು ಕೂಡ ಅವರನ್ನು ಜೊತೆಗೆ ಇಟ್ಕೊಂಡು ನಾವು ತಲುಪಿಸಿ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು. ನಾವು ಬಂದಿರೋದು ಜನ ಪರ ಕೆಲಸಗಳಿಗೇನೆ. ನಾವಿಲ್ಲೇನೋ ದುಡ್ಡು ಮಾಡಬೇಕು ಅಂತಾಗಲಿ ಅಥವಾ ಇನ್ನೊಂದು ಮಾಡಬೇಕು ಅಂತಾಗಲಿ ನಾವು ಬಂದಂಥ ಅವರೆಲ್ಲ ರಾಜಕಾರಣಕ್ಕೆ. ನಾನು ಹಿಂದೆ 2000ನೇ ಇಸ್ವಿಗೂ ಕೂಡ ನಾನು ಏರೋಳ್ಳಿ ಪಂಚಾಯತಿ ಚೇರ್ಮನ್ ಆಗಿದ್ದೆ. ನಾನು ಹೇಳಿದೆ ಸೋಮಶೇಖರ್ ಗೌಡರಿಗೆ, ಅಣ್ಣ ನನಗೆ ಅಂದ್ರಲ್ಲಿ ದೊಡ್ಡಬಿದರ್ಕಲ್ಲಿಂದ ನೀವು ಏರೋಳ್ಳಿ ವಾರ್ಡವ್ರಿಗೂ ನನಗೆ ಎಲ್ಲಾದರೂ ಕೊಡಿ, ಬ್ಯಾಡ್ರಳ್ಳಿ ವಾರ್ಡ್ಗೆ ಯಾವ ವಾರ್ಡಲ್ಲಾದರೂ ನಾನು ಸ್ಪರ್ಧೆಯನ್ನು ಮಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟು ನಾವು ಕೆಲಸ ಮಾಡಿದಾಗೂ ಕೂಡ ಯಾವುದೇ ಒಂದು ಕೆಟ್ಟ ಹೆಸರನ್ನು ನಾವು ತಗೊಂಡಂಥವ್ರು ಅಲ್ಲ. ಹಾಗಾಗಿ ಏರೋಳ್ಳಿ ವಾರ್ಡನ್ನು ಕೂಡ ಅದೇ ಹೆಸರನ್ನು ನಾನು ಉಳಿಸ್ಕೊತೀನಿ. ನಿಮ್ಮೆಲ್ಲರ ಸಹಕಾರ ಬೇಕು. ಅಪ್ಪಿತಪ್ಪಿ ಏನಾದರೂ ಯಾರಿಗಾದರೂ ಏನಾದರೂ ನಾವು ಮಾತಾಡಿದರೆ ಅದನ್ನು ನೇರವಾಗಿ ನಮ್ಮನ್ನು ಕೇಳಿ. ನಾವು ಯಾರಿಗೂ ಕೂಡ ಮಾತನಾಡಬಾರ್ದು, ಮಾತನಾಡಲ್ಲ. ಎಲ್ಲರೂ ಕೂಡ ನಾವು ಅಣ್ಣ ತಮ್ಮದಿರ ಥರನೇ ನಾವು ಅಂದ್ಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾವು ನಿಮ್ಮ ಜೊತೆಗಿರ್ತೀವಿ. ಎಲ್ಲ ನಮ್ಮದು ಒಂದೇ ಕುಟುಂಬ ಅಂತ ಅಂದ್ಕೊಂಡು ಎಲ್ಲರೂ ಅಣ್ಣ ತಮ್ಮದಿರ ಥರ ಹೋಗೋಣ ಅಂತ ನಾನು ಬಯಸ್ತೇನೆ. ಇವತ್ತು ಆರೋಗ್ಯ ತಪಾಸಣೆ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಮಾಡಿ ಅನೇಕ ಆತ್ಮೀಯರು ರಕ್ತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇದು ಏರೋಳ್ಳಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಹಳಷ್ಟು ಡೆವಲಪ್ಮೆಂಟ್ ಕೂಡ ಆಗಿದೆ. ಶಾಶ್ವತ ಪರಿಹಾರವನ್ನು ಕೂಡ ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. 4 ಮುಖ 4 ದಿಕ್ಕಿತ್ತು. ಇದೇನೋ ಇಲ್ಲಿ ಬಂದಂಥ ಸಮಯದಲ್ಲಿ ನೋಡ್ತಾ ಇದ್ದೇನೆ, 4 ದಿಕ್ಕೂ ಏನೋ ಒಂದೇ ದಿಕ್ಕಾಗಲ್ಲ. ನಾನು ಎಸೆದವು ಏನಲ್ಲ, ಯಾಕೆ ಏರೋಳ್ಳಿ ಒಬ್ಬೊಬ್ರು ಒಂದೊಂದು ದಿಕ್ಕು ಹೋಯ್ತಾವೆ, ಒಬ್ಬೊಬ್ರು ಒಂದೊಂದು ದಿಕ್ಕು ಹೋಯ್ತಾವೆ. ಎಲ್ಲ ಕೆಲವರು ಅದೇ ದಿಕ್ಕಿನಲ್ಲಿ ಇರ್ಬೋದು ಒಂದು ಇದ್ದೆ.
ಯಾರೋ ಸಜೆಸ್ಟ್ ಮಾಡಿದ್ರು ಈ ಲೋಕಿನ ಅಧ್ಯಕ್ಷ ಮಾಡಿ ಈ 4 ದಿಕ್ಕು ಒಂದಾಯ್ತವೆ. ಆ ಲೋಕೇಶಿಗೆ ಫಸ್ಟ್ ಸರಿಯಾದ ದಿಕ್ಕ ತೋರಿಸಿ ನೀವು ಅಧ್ಯಕ್ಷ ಮಾಡಿದ್ರೆ 4 ದಿಕ್ಕು ಒಂದು ದಿಕ್ಕು ಆಗ್ತವೆ ಅಂತ ಹೇಳಿ ಈ ಲೋಕೇಶ್ಗೆ ಅರ್ಥವಾಗಿದೆ. ಕೆಲಸ ಮಾಡಬೇಕು, ಈ ಭಾಗದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತಕ್ಕಂಥದ್ದು ಅವನ ಇಚ್ಛೆ ಆಗಿದೆ. ಅವನ ಇಚ್ಛೆ ಥರನೇ ಕೂಡ ನಾನು ಕೂಡ ಅವನಿಗೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾನೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಇವತ್ತು ಬೃಹತ್ ಆರೋಗ್ಯ ಶಿಬಿರವನ್ನು ನಮ್ಮ ಏರೋಳ್ಳಿ ವಾರ್ಡ್ 14ರಲ್ಲಿ ನಮ್ಮ ಎಲ್ಲ ಮುಖಂಡರುಗಳ ವತಿಯಿಂದ ಇವತ್ತು ಇಲ್ಲಿ ಏರ್ಪಡಿಸಿದ್ದ. ಬಹಳ ವಿಜೃಂಭಣೆಯಿಂದ ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮ ಈ ಭಾಗದ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಂದು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ಒಂದು ಕಣ್ಣಿನ ಚಿಕಿತ್ಸೆ ಆಗ್ಬೋದು, ಹೃದಯ ಚಿಕಿತ್ಸೆ ಆಗ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ECG ಆಗಿರ್ಬೋದು, ಮೂಳೆ ತಜ್ಞರಾಗಿರ್ಬೋದು, ENT ಆಗಿರ್ಬೋದು, ನಮ್ಮ ಗ್ಲೋಬಲ್ ಸಂಜೀವಿನಿ ಹಾಸ್ಪಿಟ್ಲು, ಸ್ಪರ್ಶ ಹಾಸ್ಪಿಟ್ಲು, ಇವರು ವಿಜಯನಗರ ರಕ್ತದಾನ ಶಿಬಿರದ ಇಷ್ಟೋ ಜನನು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸೋಮಶೇಖರ್ ಗೌಡರ ಒಂದು ಸಹಕಾರದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಭಾಗದಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಇವತ್ತು BJP JDS ಅನ್ನು ತೊರೆದು ನಮ್ಮ ಸೋಮಶೇಖರ್ ಗೌಡರದ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಅವರ ಒಂದು ಮನೋಭಾವನೆಗಳನ್ನು ಮೆಚ್ಚಿ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಯಾರೇ ಬಂದರೂ ಆಫೀಸಲ್ಲಿ ಅವರಿಗೆ ಅವ್ರದ್ದು ಕುಂದುಕೊರತೆಗಳನ್ನು ವಿಚಾರಿಸಿ ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ. ಅದಕ್ಕೆ ಅವರ ಒಂದು ಗುಣವನ್ನು ನೋಡಿ ಈ ಭಾಗದ ಎಲ್ಲ ನಮ್ಮ JDS BJP ಮುಖಂಡರುಗಳು ಬಂದು ಇವತ್ತು ಸೇರ್ಪಡೆಯಾಗಿದ್ದಾರೆ. ಹಿಂದೆ ನಾನು ಒಂದು ಮೀಡಿಯಾ ನೋಡಿದೆ, BJP ಅಧ್ಯಕ್ಷ ಆದಂತನೂ ಏರೋಳ್ಳಿ ವಾರ್ಡು ಪೂರ BJP ಮಯ, ಕಾಂಗ್ರೆಸ್ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದ. ಇವತ್ತು ಬಂದು ಈ ಕಾರ್ಯಕ್ರಮನ ಇಲ್ಲ ಸೇರ್ಪಡೆ ಆಗಿರೋದನ್ನು ತಾವು ದಯವಿಟ್ಟು ನೋಡಿ. ಒಂದು BJP ಇದೆಯಾ ಇಲ್ಲಿ ಕಾಂಗ್ರೆಸ್ ಇದೆಯಾ ಅಂತ ಮನ್ಕೊಂಡ್ರೆ ನಾನು ಅವ್ರಿಗೆ ಇನ್ನೂ ಅದಕ್ಕೇನು ವಿರುದ್ಧವಾಗಿ ನಾವು ಸಂಘಟನೆ ಮಾಡಬೇಕು, ಅದನ್ನು ನಮ್ಮೆಲ್ಲ ಮುಖಂಡರುಗಳಿಂದ ನಾನು ಸಂಘಟನೆ ಮಾಡ್ತೀನಿ ಈ ಭಾಗದಲ್ಲಿ ಅಂತ ಹೇಳಿ ನಮ್ಮ GB ಆಕಾಂಕ್ಷಿಯಾದ ನಮ್ಮ ಶೋಭಾ ಶ್ರೀನಿವಾಸರು ಸಹ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ. ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷ ಆದ ಸುಮಾ ಜನಾರ್ದನ್ ಅವರು ಹಾಗೂ ನಮ್ಮ ಶ್ರೀಧರ್ ಅವರು ಸಹ ಬಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅವರು ಸಹ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ.